ನಾನು ಇಡೀ ಕರ್ನಾಟಕದ ಎಲ್ಲ ಮೂಲೆ ಮೂಲೆಯಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಅದು ನಾರ್ತ್ ಕರ್ನಾಟಕ ಇರ್ಬೋದು, ಕರಾವಳಿ ಭಾಗದಲ್ಲಿ ಇರ್ಬೋದು, ಮಲೆನಾಡು ಏರಿಯಾದಲ್ಲಿ ಇರ್ಬೋದು, ಅಥವಾ ಕೂರ್ಗ್ ಇರ್ಬೋದು, ಅಥವಾ ಸೆಂಟ್ರಲ್ ಕರ್ನಾಟಕ ಇರ್ಬೋದು. ಸೊ ಈ 4-5 ಕಡೆ ಹೋಗುವಾಗ ನನಗೆ ಕೂಡ ಅನಿಸ್ತಿದೆ, ಅಂದರೆ ಬೇರೆ ಬೇರೆ ಡೈಲೆಕ್ಟ್ ಚೇಂಜ್ ಆಗ್ತಾಯಿದೆ. ಅಂದರೆ ಭಾಷೆ ಮಾತಾಡೋ ಸ್ಟೈಲ್. ಈಗ ನನಗೆ ಭಾಳ ಒಂದು ಇಂಟ್ರೆಸ್ಟಿಂಗ್ ನಾನು ಹಾಬಿ ಇದು ಕಲ್ತ್ಕೊಂಡಿದ್ದೀನಿ. ಯಾರು ಬಂದರೆ ನಾನು ಫಸ್ಟ್ ಅವ್ರ ಹೆಸರು ಕೇಳ್ತೀವಿ, ಆಮೇಲೆ ಅವ್ರು ಮಾತಾಡೋ ಸ್ಟೈಲ್ ನೋಡಿದ್ರೆ ನಾನೇ ಅವ್ರಿಗೆ ಚಾಲೆಂಜ್ ಮಾಡ್ತೀನಿ, ನೋಡಪ್ಪ ನೀವು ಆ ಕಡೆಯವ್ರು ಇರ್ಬೋದು. ನಿಮ್ಮ ಜೊತೆಗೆ ಮಾತಾಡುವಾಗ ನಾನು ಸ್ವಲ್ಪ ಕನ್ಫ್ಯೂಸ್ ಆದೆ. ನಿಮ್ಮದು ಅಷ್ಟು ಬಿಜಾಪುರದ್ದು ನಮಗೆ ಇದು ಗೊತ್ತಾಗಲಿಲ್ಲ. ಆದರೆ ಬಿಜಾಪುರ ನಾನು ಸುಮಾರು 3.5 ವರ್ಷ ಕೆಲಸ ಮಾಡುವಾಗ ನನಗೆ ತುಂಬ ಫ್ರೆಂಡ್ಸ್ ಅಲ್ಲಿ ಈಗಲೂ ಬರ್ತಾಯಿರ್ತಾರೆ. ಅವ್ರದ್ದು ಅಲ್ಲಿದ್ದು ಭಾಷೆನೇ ಒಂದು ಬೇರೆ ಟೈಪು. ನಾವು ಅದೇ ಜಿಲ್ಲೆಯವರು. ಅದೇ ಕರೆಕ್ಟ್. ಸೊ ಒಂಥರ ನಾನು ಒಂದು ಹಾಬಿ ಟೈಪ್ ನಾನು ಮಾಡ್ಕೊಂಡಿದ್ದೆ. ನನ್ನ ಹೆಸರು ಮತ್ತು ಲ್ಯಾಂಗ್ವೇಜ್ ಹೇಳಿದರೆ ನಾನೇ ಹೇಳ್ತೀನವಲ್ಲ, ನಿಮ್ಮದು ಇದೇ ಊರು ಇರ್ಬೋದು, ಅಥವಾ ಈ ಜಿಲ್ಲೆ ಇರ್ಬೋದು, ಜಿಲ್ಲೆಯಲ್ಲಿ ಈ ತಾಲೂಕಾ ಇರ್ಬೋದು, ಅದನ್ನು ಹೇಳ್ಬೋದು ನಾವು. ಅಂದರೆ ಅವ್ರ ಸರ್ನೇಮ್ ಬರುತ್ತೆ, ಸರ್ನೇಮಲ್ಲಿ ನಾನು ಹೆಸರು, ತಂದೆ ಹೆಸರು, ನಂತರ ಸರ್ನೇಮ್ ಬರ್ತಾ ಇದೆ. ಸೊ ಇದ್ರ ಮೇಲೆ ನೀವು ಐಡೆಂಟಿಫೈ ಮಾಡ್ಬಿಟ್ಟು